Hello dear student. Now we are going to discuss the NPV, net present value, on the basis of depreciation and present value in the wave point of lesser or the lesser point wave. We have to calculate the net present value. Already we are calculating the net present value in the wave point of the lessee. Understood? Previous problems are also depending on the wave point of the lessee. In the wave point of the lease contract, ನಾವು ಆಲ್ರೆಡಿ ಲೀಸ್ ಕಾಂಟ್ರಾಕ್ಟ್ಗಳಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ಗಳಲ್ಲಿ ನೋಡಿದ್ದೇವೆ. ಲೆಸ್ಸಿ ಪಾಯಿಂಟ್ ಆಫ್ ವ್ಯೂವಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಲೀಸ್ ಪಾಯಿಂಟ್ ವ್ಯೂವಲ್ಲಿ ನಾವು ಪರ್ಚೇಸ್ ಮಾಡಿದಾಗ ಏನು ನಮಗೆ ಪ್ರಾಫಿಟ್ ಆಗುತ್ತೆ, ಅಥವಾ ಲೋನ್ ವೈಸಲ್ಲಿ ನಾವು ಒಂದು ಅಸೆಟನ್ನು ಪರ್ಚೇಸ್ ಮಾಡಿದಾಗ ಏನು ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ಪ್ರಾಬ್ಲಮ್ಗಳಲ್ಲಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ, ಲೋನಲ್ಲಿ ನಾವು ಅಸೆಟನ್ನು ಪರ್ಚೇಸ್ ಮಾಡೋಕ್ಕಿಂತ ಲೀಸ್ಗಳಲ್ಲಿ ಅಸೆಟನ್ನು ಪರ್ಚೇಸ್ ಮಾಡಿದಾಗ ಮ್ಯಾಕ್ಸಿಮಮ್ ಪ್ರಾಫಿಟ್ಗನ್ನು ಗೇನ್ ಮಾಡ್ಬೋದು. ಬಿಕಾಸ್ ಲೀಸ್ಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಜಸ್ಟ್ ವಿ ಆರ್ ಪ್ರೊವೈಡಿಂಗ್ ದ ರೆಂಟ್, ನಾವು ರೆಂಟನ್ನು ಮಾತ್ರ ಪ್ರೊವೈಡ್ ಮಾಡ್ತೇವೆ. ಆದರೆ ಲೋನಲ್ಲಿ ಏನು ಮಾಡ್ತೀವಿ ಅಂತಂದರೆ, ಟೋಟಲಿ ನಾವು ಏನು ಮಾಡಬೇಕು, ಇಂಟ್ರೆಸ್ಟ್ಗಳನ್ನು ಪ್ರೊವೈಡ್ ಮಾಡಬೇಕು. ದೇರ್ ಆರ್ ಟೂ ಟೈಪ್ಸ್ ಆಫ್ ದಿ ಇಂಟ್ರೆಸ್ಟ್, ದಟ್ ಈಸ್ ಬ್ಯಾಂಕಿಂಗ್ ಇಂಟ್ರೆಸ್ಟ್ ಆ್ಯಂಡ್ ದ ಫಿನಾನ್ಷಿಯಲ್ ಇಂಟ್ರೆಸ್ಟ್. In the banking interest will be calculated on the basis of the diminishing values. It means how much asset will be reduced, so that much interest also reduced to the lessee. But what they are purchasing on the basis of the financial loans, that loan is very difficult to calculate, because if the principal amount is there as a 100 rupees, they have to provide the interest as to the whole principal amount. ಇಲ್ಲಿ ಫಿನಾನ್ಷಿಯಲ್ ಇಂಟ್ರೆಸ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅವ್ನು ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ನಾವು ಕೊಡ್ಲಿಕ್ಕಿರುತ್ತೆ, ಆ ಟೋಟಲ್ ಪ್ರಿನ್ಸಿಪಲ್ ಅಮೌಂಟಿಗೆ ಇಷ್ಟು ಪರ್ಸೆಂಟೇಜ್ ಅಂತೇಳಿ ಫಿಕ್ಸ್ ಮಾಡಿರ್ತಾರೆ. ಆದರೆ ಪರ್ಸೆಂಟೇಜ್ ಏನಾಗಿರುತ್ತೆ ಅಂತಂದ್ರಲ್ಲಿ ಲೆಸ್ ತೋರಿಸಿರ್ತಾರೆ. ಫಿನಾನ್ಷಿಯಲ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಇಂಟ್ರೆಸ್ಟ್ 10% ಇದ್ದರೆ, ಬ್ಯಾಂಕಿಂಗ್ ಇಂಟ್ರೆಸ್ಟು 16% ಇದ್ದರೆ, ಸೊ ಬ್ಯಾಂಕಿಂಗ್ ಇಂಟ್ರೆಸ್ಟ್ ಏನಾಗುತ್ತೆ ಅಂತಂದರೆ ಡಿಮಿನಿಷಿಂಗ್ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಆದರೆ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಯಾವುದೇ ರೀತಿ ಕೂಡ ಕಡಿಮೆ ಆಗಿರಲಿಲ್ಲ. ಟೋಟಲ್ ಫಿಕ್ಸ್ಡ್ ಇಂಟ್ರೆಸ್ಟ್ನ ಪ್ರೊವೈಡ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ 10 lakh rupees ಫೈನಾನ್ಷಿಯಲ್ ಲೋನ್ ತೊಗೊಂಡಿದ್ರೆ 10 lakh rupeesಗೆ ಎಷ್ಟು 10% ಪ್ರೊವೈಡ್ ಮಾಡಬೇಕು ಇಂಟ್ರೆಸ್ಟು. ಅದೇ ರೀತಿಯಲ್ಲಿ ಎವ್ರಿ ಟೈಮ್ಸ್ ಕೂಡ ಸೇಮ್ ಇಂಟ್ರೆಸ್ಟ್ನ ಪ್ರೊವೈಡ್ ಮಾಡ್ತಾ ಹೋಗಬೇಕಾಗುತ್ತೆ. ಅದು ಫೈನಾನ್ಷಿಯಲ್ ಇಂಟ್ರೆಸ್ಟ್. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ, ಲೋನ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಮ್ಯಾಕ್ಸಿಮಮ್ ಲಾಸಸ್ ಆಗುವಂಥ ಸಿಚುವೇಶನ್ಸ್ ಇರುತ್ತೆ. ಬಟ್ ಲೀಸ್ಗಳನ್ನು ತೆಗೆದುಕೊಂಡಾಗ, ಸೊ ಲೀಸ್ ಅಗ್ರಿಮೆಂಟ್ಗಳಲ್ಲಿ ಏನಾಗಿರುತ್ತೆ ಅಂತಂದರೆ, ಜಸ್ಟ್ ದೇ ಆರ್ ಪ್ರೊವೈಡಿಂಗ್ ದ ರೆಂಟ್. ಎಷ್ಟು ಪ್ರೊಡಕ್ಷನ್ಗಳನ್ನು ಮಾಡಿರ್ತಾರೆ ಆ ಬೇಸಿಸ್ ಮೇಲೆ ಕೂಡ ರೆಂಟನ್ನು ಪ್ರೊವೈಡ್ ಮಾಡ್ತಾರೆ. ಅದರ್ವೈಸ್ ಎವ್ರಿ ಮಂತ್ ದ ಮಿನಿಮಮ್ ರೆಂಟ್ ವಿಲ್ ಬಿ ಪೇಡ್ ಟು ದ ಲ್ಯಾಂಡ್ ಲಾರ್ಡ್ ಆರ್ ದ ಲೆಸ್ಸರ್ ಬೈ ದ ಲೆಸ್ಸಿ ಹೇಳುವಂಥವ್ರು ಮಿನಿಮಮ್ ರೆಂಟನ್ನು ಲೆಸ್ಸರ್ಗೆ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸಪೋಸ್ ಅವರ ಪ್ರೊಡಕ್ಷನ್ ಜಾಸ್ತಿ ಆಗಿದ್ರೆ ಆ ಬೇಸಿಸ್ ಆನ್ ದ ಪ್ರೊಡಕ್ಷನ್ಗಳ ಮೇಲೆ ಕೂಡ ರೆಂಟನ್ನು ಪ್ರೊವೈಡ್ ಮಾಡುವಂಥ ಸಿಚುವೇಶನ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಸಮ್ ಟೈಮ್ಸ್ ಪ್ರೊಡಕ್ಷನ್ ಆಗಲಿಲ್ಲ ಅಂತ ಹೇಳಿದ್ರು ಕೂಡ, ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಲೆಸ್ಸಿಗೆ ಕೆಲವೊಂದಿಷ್ಟು ಬೆನಿಫಿಟನ್ನು ಕೂಡ ಕೊಡುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಆಗಿಲ್ಲ ಅಂತಂದರೆ ರೆಂಟಲ್ಲಿ ರೆಡ್ಯೂಸ್ ಮಾಡುವಂಥದ್ದು, ಇಂಥ ಒಂದು ಚಾನ್ಸಸ್ಗಳಿರೋದ್ರಿಂದ ಸೊ ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ ಆಗಿ ಲೀಸ್ ಕಾಂಟ್ರಾಕ್ಟ್ಗಳ ಮೇಲೆ ಅಸೆಟ್ಗಳನ್ನು ಪರ್ಚೇಸ್ ಮಾಡಿರ್ತಾರೆ. So already we are discussing in the previous problems in the wave point of the lessee point wave ನಾವು ಆಲ್ರೆಡಿ ನಾವು ಪ್ರೀವಿಯಸ್ಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಅದರಲ್ಲಿ ಡಿಪ್ರಿಸಿಯೇಷನ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇವೆ, ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೇವೆ, ಆ್ಯಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗಳನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇವೆ. ಟೋಟಲಿ ಪ್ರೆಸೆಂಟ್ ವ್ಯಾಲ್ಯೂಗಳನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಅಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ, ವೆದರ್ ದ ವೆದರ್ ದ ಲೀಸ್ ಈಸ್ ಬೆನಿಫಿಟ್ ಆರ್ loan is benefit. We are already comparing the previous problems. Right now we are going to discuss the lesser point of wave to calculating the net present values. Okay, net present value ಗಳನ್ನು ಈಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಫಾರ್ಮೇಟ್ ಅನ್ನು ತೆಗೆದುಕೊಳ್ಳಿ. Okay, so lesser point of view to calculating the net present value.
So here one particular and different years. If the years are given in the problem as 5 years, 6 years, 7 years, you can take as a 5 to 6 years here. ಇಲ್ಲಿ ಎಷ್ಟು ಇಯರ್ ನ ಕೊಟ್ಟಿರ್ತಾರೆ ಲೋನ್ ಅಥವಾ ಲೀಸ್ ಅನ್ನ, ಎಷ್ಟು ಇಯರ್ಗೆ ಅಲ್ಲಿ ಲೀಸ್ ಅನ್ನ ತೆಗೆದುಕೊಂಡಿರ್ತಾರೆ ಅಷ್ಟು ಇಯರ್ಗೆ ನಾವು ಏನ್ ಮಾಡ್ಬೇಕಂತಂದ್ರೆ ಇಯರ್ ವೈಸ್ ಅಲ್ಲಿ ನಾವು ಕಾಲಮ್ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಂಡರ್ಸ್ಟುಡ್? ನಾಟ್ ಓನ್ಲಿ ಫಾರ್ 4 years in the basis on the problems. If they are given the 2 years, you can take only for the 2 columns. If they are given in the 5 years, you can take it as a 5 columns. If they are given in the 7 years, you can take it as the 7 columns. Like that, you have to take in the columns or the years. Okay. First of all, the first is lease rent. Lease rent means how much lease rent is given by the lessee to the lessor. ಇಲ್ಲಿ lease rent ಅಂತ ಹೇಳಿ ಬರುವಂತದ್ದು. So these will be given in the problems. So lease rent ಅನ್ನ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿರ್ತಾರೆ. Every year the fixed lease rent is given by the lessee to the lessor. Like that they are providing in the problems. ಆ ರೀತಿಯ ಪ್ರಾಬ್ಲಮ್ ಗಳನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಲೀಸ್ ರೆಂಟ್ ಅನ್ನ ಎಷ್ಟು ವರ್ಷವರೆಗೆ ಲೆಸ್ಸಿ ಲೆಸರ್ಗೆ ಪ್ರೊವೈಡ್ ಮಾಡ್ತಾರೆ ಹೇಳೋದನ್ನ ಇಲ್ಲಿ ನಾವು ತೆಗೆದುಕೊಳ್ಬೇಕು. ಫಾರ್ ಎಕ್ಸಾಂಪಲ್ 4 years ಕೊಟ್ಟಿದ್ರೆ 4 yearsಗೆ ಈಕ್ವಲ್ ಲೀಸ್ ರೆಂಟ್ ಕೂಡ ತಗೊಳ್ಬಿಡ್ತೀವಿ. ಆರ್ ಇಯರ್ ವೈಸ್ ಅಲ್ಲಿ ಲೀಸ್ ರೆಂಟ್ ಕೂಡ ಸಮ್ ಟೈಮ್ಸ್ ಚೇಂಜಸ್ ಆಗುವಂತ ಸಿಚುವೇಶನ್ಸ್ ಇರುತ್ತೆ. ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಪ್ರೊಡಕ್ಷನ್. ಸಮ್ ಟೈಮ್ಸ್ ಪ್ರೊಡಕ್ಷನ್ ಇಂಡಸ್ಟ್ರಿಗಳಾಗಿದ್ದರೆ ಆ ಪ್ರೊಡಕ್ಷನ್ ಇಂಡಸ್ಟ್ರಿಗಳಲ್ಲಿ ಪ್ರೊಡಕ್ಷನ್ಗಳ ಡಿಪೆಂಡ್ ಅಪಾನ್ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಲೀಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ನಾವು ಆಲ್ರೆಡಿ ನಾವು ಸೆಕೆಂಡ್ ಸೆಮಿಸ್ಟರ್ಗಳಲ್ಲಿ ಅದು ಅಕೌಂಟ್ಸ್ ಅಲ್ಲಿ ನಾವು ಒಂದು ಚಾಪ್ಟರ್ ನೋಡಿದ್ವಿ, ರಾಯಲ್ಟಿ ಚಾಪ್ಟರ್ ಅಂತ ಹೇಳ್ಬಿಟ್ಟು. ಅಲ್ಲಿ ರಾಯಲ್ಟಿನ ಪ್ರೊವೈಡ್ ಮಾಡುವಾಗ ಸೊ ಆ ರಾಯಲ್ಟಿ ಏನ್ ಮಾಡ್ತಾರೆ ಅಂದ್ರೆ ಆನ್ ದ ಬೇಸಿಸ್ ಆಫ್ ಮಿನಿಮಮ್ ರೆಂಟ್ ಅಥವಾ ರಾಯಲ್ಟಿನ ಪ್ರೊವೈಡ್ ಮಾಡಿರ್ತಾರೆ. ಆ ರೀತಿಯಲ್ಲಿ ಇದು ಕೂಡ ಹಾಗೆ ಲೀಸ್ ರೆಂಟ್ ಅನ್ನ ಫಿಕ್ಸ್ಡ್ ಆಗಿ ಕೊಡುವಂಥದ್ದು. ಸಾಮಾನ್ಯವಾಗಿ ಫಿಕ್ಸ್ಡ್ ಇರುತ್ತೆ, ಲೈಕ್ ಅ ರೆಂಟ್ ಅಷ್ಟೇ. ಫಾರ್ ಎಕ್ಸಾಂಪಲ್ 1 yearಗೆ ಅವನು ಶಾರ್ಟ್ ಟರ್ಮ್ಗೆ ಯೂಸ್ ಮಾಡ್ಕೊಂಡಿದ್ರೆ ಎವ್ರಿ ಮಂತ್ ಫಿಕ್ಸ್ಡ್ ಲೀಸ್ ಅನ್ನ ಪ್ರೊವೈಡ್ ಮಾಡುವಂಥದ್ದು. ಅವ್ರ ಲಾಂಗ್ ಟರ್ಮ್ಗಳಾಗಿದ್ರೆ 10 years 20 yearsಗಳಾಗಿದ್ರೆ ಸೊ ಏನಾಗುತ್ತದೆ ಲೀಸ್ ರೆಂಟ್ ಸ್ವಲ್ಪ ಕಡಿಮೆ ಆಗಿರುವಂಥದ್ದು. ಸೊ ಟೋಟಲಿ ದ ಲೆಸ್ಸಿ ವಿಲ್ ಬಿ ಪ್ರೊವೈಡಿಂಗ್ ದ ಫಿಕ್ಸ್ಡ್ ರೆಂಟ್ ಟು ದ ಲೆಸ್ಸರ್, ದಟ್ ಈಸ್ ಲೀಸ್ ರೆಂಟ್. ಸೊ ಲೀಸ್ ರೆಂಟ್ ಈಸ್ ನಾಟ್ ವಿಲ್ ಬ್ಯಾಕ್ ಗಿವನ್ ಬೈ ದ ಲೆಸ್ಸರ್ ಟು ದ ಲೆಸ್ಸಿ. ಲೀಸ್ ರೆಂಟ್ ಅನ್ನ ಯಾವುದೇ ರೀತಿ ಕೂಡ ಲೆಸ್ಸರ್ ಲೆಸ್ಸಿಗೆ ಕೊಡೋದು, ಅದು ರೆಂಟ್ ಆಗಿರುತ್ತೆ. ಬಟ್ ಲೀಸ್ ಅಗ್ರಿಮೆಂಟ್ ಅಲ್ಲಿ ಹೋಲ್ ಅಂಡ್ ಸೋಲ್ ಅಗ್ರಿಮೆಂಟ್ ಏನಾಗಿರುತ್ತೆ ಆ ಟೋಟಲ್ ಅಮೌಂಟ್ ಅನ್ನ ಕೊಡುವಂಥದ್ದು ಸೊ ರಿಟರ್ನ್ ಕೊಡುತ್ತೆ. ಲೀಸ್ನ ಅಗ್ರಿಮೆಂಟ್ ಅಲ್ಲಿ ಕೊಡುವಂತ ದೊಡ್ಡ ಪ್ರಮಾಣದ ಅಮೌಂಟ್ ಅನ್ನ ಸೊ ಅಲ್ಲಿ ರಿಟರ್ನ್ ಮಾಡ್ತಾರೆ ಅಗ್ರಿಮೆಂಟ್ ಪ್ರಕಾರದಲ್ಲಿ. ಬಟ್ ರೆಂಟ್ ಅನ್ನ ಪ್ರೊವೈಡ್ ಮಾಡಿದ್ರೆ ಯಾವುದೇ ರೀತಿ ಕೂಡ ಅಲ್ಲಿ ಅಮೌಂಟ್ ಅನ್ನ ರಿಟರ್ನ್ ಕೊಡೋದಿಲ್ಲ. ಸೊ ನೆಕ್ಸ್ಟ್ ಫಸ್ಟ್ ಯು ಕ್ಯಾನ್ ಟೇಕ್ ದ ಲೀಸ್ ರೆಂಟ್. ಆಫ್ಟರ್ ದಟ್ ಲೆಸ್ ಡಿಪ್ರಿಸಿಯೇಷನ್. If they are given in the problem directly as a depreciation, there is no calculations. ಪ್ರಾಬ್ಲಮ್ಗಳಲ್ಲಿ ಡೈರೆಕ್ಟ್ ಆಗಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದರೆ ಯಾವುದೇ ರೀತಿ ಕೂಡ ಪ್ರಾಬ್ಲಮ್ಸ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸಪೋಸ್ ಪ್ರಾಬ್ಲಮ್ ಅಲ್ಲಿ ಡಿಪ್ರಿಸಿಯೇಷನ್ ಅನ್ನ ಕೊಡಲಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್. ಇಟ್ ವಿಲ್ ಬಿ ಫಿಕ್ಸ್ಡ್ ಆರ್ ಡಿಮಿನಿಷಿಂಗ್. ಅದು ಡಿಮಿನಿಷಿಂಗ್ ಕೂಡ ಆಗಿರ್ಬೋದು, ಫಿಕ್ಸ್ಡ್ ಕೂಡ ಆಗಿರ್ಬೋದು. ಫಿಕ್ಸ್ಡ್ ಅಂತ ಹೇಳಿದ್ರೆ ದ ಪರ್ಸೆಂಟೇಜ್ ವಿಲ್ ಬಿ ಫಿಕ್ಸ್ಡ್. 10% ಅಂತ ಕೊಟ್ಟಿದ್ರೆ ಎವ್ರಿ ಇಯರ್ ಟೋಟಲ್ ಲೀಸ್ ರೆಂಟ್ಗಳ ಮೇಲೆ ಟೋಟಲ್ ಪ್ರಿನ್ಸಿಪಲ್ ಅಮೌಂಟ್ಗಳ ಮೇಲೆ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. 10%, 5%, 20% ಈ ರೀತಿಯಲ್ಲಿ ಕೊಟ್ಟಿರ್ತಾರೆ. ಅದನ್ನ ಡೈರೆಕ್ಟ್ ಆಗಿ ತಗೊಳ್ಬಹುದು. ಸಪೋಸ್ ಅಲ್ಲಿ ಆ ರೀತಿ ಕೊಟ್ಟಿಲ್ಲ ಅಂತಂದ್ರೆ ನಾವು ಅಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಿಮಗೆ ಒಂದು ಫಾರ್ಮುಲಾ ಕೊಟ್ಟಿದ್ದೆ ಆಲ್ರೆಡಿ. ನಾವು ಏನಿದೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ಸೊ ವ್ಯಾಲ್ಯೂ ಆಫ್ ದ ಅಸೆಟ್ ಮೈನಸ್ ಸಾಲ್ವೇಜ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ದಿ ಅಸೆಟ್. ಸೊ ಟೋಟಲ್ ಆ ಅಸೆಟ್ನ ವ್ಯಾಲ್ಯೂ ಎಷ್ಟು ಅಮೌಂಟ್ ಕೊಟ್ಟು ಅಸೆಟ್ ಅನ್ನು ತೆಗೆದುಕೊಂಡಿರ್ತಾರೆ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಆರ್ ಸಾಲ್ವೇಜ್ ವ್ಯಾಲ್ಯೂ. ಸಾಲ್ವೇಜ್ ವ್ಯಾಲ್ಯೂ ಅಥವಾ ಸ್ಕ್ರಾಪ್ ವ್ಯಾಲ್ಯೂನ ಮೈನಸ್ ಮಾಡ್ತೇವೆ, ಡಿವೈಡೆಡ್ ಬೈ ಲೈಫ್ ಆಫ್ ದಿ ಅಸೆಟ್ ಅನ್ನ ತೆಗೆದುಕೊಂಡಾಗ ನಮಗೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಸಿಗುತ್ತೆ. ಆ ಡಿಪ್ರಿಸಿಯೇಷನ್ ವ್ಯಾಲ್ಯೂಗಳು ನಾವು ಏನ್ ಮಾಡ್ತೀವಿ ಅಂತಂದ್ರೆ ತಗೊಳ್ತೀವಿ. ಅಂದ್ರೆ ಲೀಸ್ ರೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ನ ಕಡಿಮೆ ಮಾಡ್ತಾರೆ. ಯಾಕಂತಂದ್ರೆ ಶಾರ್ಟ್ ಟರ್ಮ್ ಆಗಿದ್ರೆ ಡಿಪ್ರಿಸಿಯೇಷನ್ ಗಳನ್ನ ಅಲ್ಲಿ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ, ಲೆಸ್ಸಿ ಅವರು ಲೆಸ್ಸರ್ಗೆ ಕೊಡೋದಿಲ್ಲ. ಸೊ ಲೆಸ್ಸರ್ ಅಲ್ಲಿ ಫುಲ್ಫಿಲ್ಮೆಂಟ್ ಮಾಡಬೇಕಾಗುತ್ತೆ ಡಿಪ್ರಿಸಿಯೇಷನ್ ಅಮೌಂಟ್. ಬಟ್ ಲಾಂಗ್ ಪೀರಿಯಡ್ ಆಗಿದ್ರೆ ಲೆಸ್ಸಿನೇ ಎಲ್ಲ ಡಿಪ್ರಿಸಿಯೇಷನ್ ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಲೆಸ್ ಡಿಪ್ರಿಸಿಯೇಷನ್. ಸೊ ಇಲ್ಲಿ ಲೀಸ್ ರೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಲೆಸ್ ಮಾಡಿದಾಗ ವಿ ಆರ್ ಗೆಟಿಂಗ್ ಇಬಿಟಿ. ಇಬಿಟಿ ಮೀನ್ಸ್ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಮೀನ್ಸ್ ಇಟ್ ಇಸ್ ಅ ಪ್ರಾಫಿಟ್. ದ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ಬೋದು ಅಥವಾ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಲೀಸ್ ರೆಂಟ್ ಮೈನಸ್ ಡಿಪ್ರಿಸಿಯೇಷನ್ ವಿ ಆರ್ ಗೆಟಿಂಗ್ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಆಫ್ಟರ್ ದಟ್ ವಿ ಕ್ಯಾನ್ ಡಿಡಕ್ಟಿಂಗ್ ದ ಟ್ಯಾಕ್ಸ್. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಅನ್ನ ಪ್ರೊವೈಡ್ ಮಾಡೋಕ್ಕಿಂತ ಪೂರ್ವದಲ್ಲಿ ಆಗಿರುವಂತ ಪ್ರಾಫಿಟ್ ಆಗಿರುತ್ತೆ. ನಂತರದಲ್ಲಿ ಟ್ಯಾಕ್ಸ್ ಅನ್ನ ರಿಡಕ್ಷನ್ ಮಾಡಿದಾಗ ಸೊ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್.
ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಟ್ಯಾಕ್ಸ್ ಪ್ರೊಸೀಜರ್ ಕಂಪ್ಲೀಟ್ ಆದ್ಮೇಲೆ ಎಷ್ಟು ನಮಗೆ ಪ್ರಾಫಿಟ್ ಆಗುತ್ತೆ ಅನ್ನೋದನ್ನ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಅಗೇನ್ ನಾವೇನ್ ಮಾಡ್ತೀವಿ ಈಗ ಡಿಪ್ರಿಸಿಯೇಷನ್ ಆಡ್ ಮಾಡ್ತೇವೆ. ಆಡ್ ಡಿಪ್ರಿಸಿಯೇಷನ್ ವಿ ಆರ್ ಗೆಟಿಂಗ್ ಕ್ಯಾಶ್ ಇನ್ಫ್ಲೋ ಆಫ್ಟರ್ ಟ್ಯಾಕ್ಸ್. ಕ್ಯಾಶ್ ಇನ್ಫ್ಲೋ ಅಂತಂದ್ರೆ ಎಷ್ಟು ಕ್ಯಾಶ್ ನಮಗೆ ಬಂದಿದೆ. ಇನ್ಫ್ಲೋ ಮೀನ್ಸ್ ದ ಕ್ಯಾಶ್ ವಿಲ್ ಬಿ ಕಮ್ಸ್ ಇನ್ ಟು ದ ಬಿಸ್ನೆಸ್ ಟು ದ ಲೆಸ್ಸರ್. ಲೆಸ್ಸರಿಗೆ ಎಷ್ಟು ಕ್ಯಾಶ್ ಬಂದಿದೆ ಟ್ಯಾಕ್ಸ್ ನ ಪ್ರೊವೈಡ್ ಮಾಡಿ ಆದ್ಮೇಲೆ, ಟ್ಯಾಕ್ಸ್ ಪ್ರೊವೈಡ್ ಮಾಡಿ ಆದ್ಮೇಲೆ ಎಷ್ಟು ಕ್ಯಾಶ್ ಬಂದಿದೆ ಅನ್ನೋದನ್ನ CFAT ಅಥವಾ ಕ್ಯಾಶ್ ಇನ್ಫ್ಲೋ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಇಂಟು PV ಫ್ಯಾಕ್ಟರ್. ನಮಗೆ PV ಫ್ಯಾಕ್ಟರ್ ನ ಪ್ರಾಬ್ಲಮ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತಾರೆ. PV ಫ್ಯಾಕ್ಟರ್ ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಅಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಪ್ರೆಸೆಂಟ್ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು ಸಿಗುವಂತದ್ದು. ನಂತರದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಆ ಪ್ರೆಸೆಂಟ್ ವ್ಯಾಲ್ಯೂಗಳನ್ನೆಲ್ಲವನ್ನು ಆಡ್ ಮಾಡ್ತೇವೆ. ಆಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಲ್ಲಿ ಟೋಟಲ್ PV ಆಫ್ FAT ಅಂದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ ತಗೊಳ್ಳುವಂಥದ್ದು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಫ್ ದಿ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಇದನ್ನ ತೆಗೆದುಕೊಳ್ತೇವೆ. ಆಡ್ ಸಾಲ್ವೇಜ್ ವ್ಯಾಲ್ಯೂ ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಸಾಲ್ವೇಜ್ ವ್ಯಾಲ್ಯೂ ಮತ್ತೆ ಆಡ್ ಮಾಡ್ತಾರೆ, ಅಂದ್ರೆ ಸ್ಕ್ರಾಪ್ ವ್ಯಾಲ್ಯೂ ಆಡ್ ಮಾಡ್ತಾರೆ. ಆಡ್ ಮಾಡುವಾಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ಮಲ್ಟಿಪ್ಲೈ ಮಾಡಿಬಿಟ್ಟು ಆಡ್ ಮಾಡುವಂಥದ್ದು. ದೆನ್ ವಿ ಆರ್ ಗೆಟಿಂಗ್ ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ ನಮಗೆ. ಲೆಸ್ ಕಾಸ್ಟ್ ಆಫ್ ಅಸೆಟ್. ಟೋಟಲ್ ಅಸೆಟ್ ಅನ್ನ ಲೆಸ್ ಮಾಡಿದ್ರೆ ಅಂದ್ರೆ ಎಷ್ಟು ನಮಗೆ ಲೆಸ್ಸಿಯಿಂದ ಲೆಸ್ಸರ್ ಇನ್ಕಮ್ ಬಂತು, ಆ ಇನ್ಕಮ್ ಬಂದಿದ್ರಲ್ಲಿ ನಾವು ಆಲ್ರೆಡಿ ಎಷ್ಟು ಪರ್ಚೇಸ್ ಮಾಡಿದ್ವಿ, ಪರ್ಚೇಸ್ ಮಾಡಲಿಕ್ಕೆ ಹಾಕಿರುವಂತ ಅಮೌಂಟ್ ಅನ್ನ ಡಿಡಕ್ಟ್ ಮಾಡಿದಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಇದು ಲೆಸ್ಸರ್ ಪಾಯಿಂಟ್ ಆಫ್ ವ್ಯೂ ಬಳಿ ನಾವೀಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಲೆಸ್ಸರ್ ಅಂತಂದ್ರೆ ಇಲ್ಲಿ ಓನರ್. The lessor is the landlord or lessor is the owner, the real owner of the asset. So ಆ ರಿಯಲ್ ಓನರ್ ನ ಇನ್ಕಮ್ ಎಷ್ಟು ಹೇಳೋದನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಇವೆಲ್ಲ ಇನ್ಕಮ್ ಆಗಿರತ್ತಲ್ಲಿ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್, ಕ್ಯಾಶ್ ಇನ್ಫ್ಲೋ ಆಫ್ಟರ್ ಟ್ಯಾಕ್ಸ್ ಅಂಡ್ ಪ್ರೆಸೆಂಟ್ ವ್ಯಾಲ್ಯೂ, ಟೋಟಲ್ ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿವರೆಗೆ ನಮಗೆ ಏನ್ ಸಿಕ್ತು, ಟೋಟಲ್ ನಮಗೆ ಕ್ಯಾಶ್ ಇನ್ಫ್ಲೋ ಸಿಕ್ತು. ಎಷ್ಟು ಅಮೌಂಟ್ ಬಂತು, ಲೆಸ್ಸಿಯಿಂದ ಲೆಸ್ಸರಿಗೆ ಎಷ್ಟು ಅಮೌಂಟ್ ಬಂತು ಹೇಳೋದನ್ನ ನಮಗೆ ಇಲ್ಲಿವರೆಗೆ ಸಿಕ್ಕಿರುತ್ತೆ. ಈ ಅಮೌಂಟ್ ಏನ್ ಮಾಡ್ತಾರೆ ಅಂತಂದ್ರೆ ಕಾಸ್ಟ್ ಆಫ್ ಅಸೆಟ್, ಅಂದ್ರೆ ಒಂದು ಅಸೆಟ್ ಅನ್ನ ಈಗ ಏನ್ ಅಸೆಟ್ ಅವರು ಲೀಸ್ ಗಳ ಮೇಲೆ ಕೊಟ್ಟಿರ್ತಾರೆ, ಆ ಅಸೆಟ್ ಅನ್ನ ಪರ್ಚೇಸ್ ಮಾಡುವಾಗ ಎಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ರು ಆ ಅಮೌಂಟ್ ಅನ್ನ ಡಿಡಕ್ಟ್ ಮಾಡಿದಾಗ, ಅಂದ್ರೆ ಇಲ್ಲಿ ಲೆಸ್ಸಿಯಿಂದ ಲೀಸ್ ರೆಂಟ್ ಬಂತು, ಅಸೆಟ್ ಗೆ ಲೀಸ್ ರೆಂಟ್ ಬಂದಿದೆ. ಇಲ್ಲಿ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ಅಸೆಟ್ ನ ಪರ್ಚೇಸ್ ಮಾಡ್ಲಿಕ್ಕೆ ಎಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ದೇವೆ, ಆ ಕೊಟ್ಟಿರುವಂತ ಅಮೌಂಟ್ ಅನ್ನ ಇನ್ಕಮ್ ಗಳೇ ನಾವು ಎಕ್ಸ್ಪೆನ್ಸಸ್ ಅನ್ನ ಡಿಡಕ್ಟ್ ಮಾಡಿದಾಗ ಎಷ್ಟು ನಮಗೆ ಪ್ರಾಫಿಟ್ ಆಗೋದು ಹೇಳೋದು ನಮ್ಗೆ ಇಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತಂದ್ರೆ ದೋಸ್ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್. ಇಟ್ ಮೀನ್ಸ್ ಕ್ಯಾಶ್ ಇನ್ಫ್ಲೋ ಮೈನಸ್ ಔಟ್ಫ್ಲೋ. ಸೊ ಎಷ್ಟು ನಾವು ಕೊಟ್ಟಿದ್ದೇವೆ, ಎಕ್ಸ್ಪೆನ್ಸಸ್ ಮಾಡಿದ್ದೇವೆ, ಅದನ್ನು ಡಿಡಕ್ಟ್ ಮಾಡಿಬಿಟ್ರೆ ನಮ್ಗೆ ಏನು ಸಿಗುತ್ತೆ ಅಂತಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಿಗುವಂಥದ್ದು. So this is very important because of the problems is given on the basis of the lesser point of view. So you can calculate like this only. First of all, the lease rent less depreciation, then you are getting earning before tax. After that you can deducting the tax, so you are getting earning after tax. Then add depreciation, then you are getting cash inflow after tax and multiplied by the PV factor, and after that you are getting present value, then total present value after tax, then add salvage value into present value factor, you are getting gross present value of cash inflow, then you are getting the then you are deducting the cost of asset, you are getting net present values. So this is called as a lesser point where the calculations of net present values. Okay, take down the problems.